ಎಲ್ರಿಗೂ ನಮಸ್ಕಾರ. ಇವತ್ತು ದೇಶದಲ್ಲಿ ಏನೋ ಒಂದು ಸಂಚಲನವನ್ನು ಮೂಡಿಸಿದೆ SIR ಅನ್ನೋ ಪ್ರಕ್ರಿಯೆ. ಅದು ಇಡೀ ದೇಶದ ಜನರ ನಾಗರಿಕತ್ವವನ್ನೇ ಕಳೆದುಕೊಳ್ತೀವಿ ಅನ್ನೋ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇದನ್ನು ವಿರೋಧಿಸಿ ಕರ್ನಾಟಕದಲ್ಲಿ ಇದೇ ಮೇ 30ನೇ ತಾರೀಕು ಬೆಳಗ್ಗೆ 10:15 ಸಮಯಕ್ಕೆ ತಿಮ್ಮಾಪುರ ಸರ್ಕಲ್ದಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿವರೆಗೆ ಒಂದು ಮೆರವಣಿಗೆ ಮೂಲಕ ಬಂದು ಇದನ್ನು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಪ್ರತಿಭಟನೆಗೆ ಕಲಬುರಗಿಯ ಎಲ್ಲ ಸಮಾನ ಮನಸ್ಕರರು ಮತ್ತು ಜಾತ್ಯತೀತ ಮನಸ್ಸುಗಳು ಎಲ್ಲರೂ ಬಂದು ಈ ಮೆರವಣಿಗೆ ಈ ಪ್ರತಿರೋಧ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ SIR ಅಂದರೆ ಏನಂತಂದರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ತೀವ್ರ ಮತ ಪರಿಷ್ಕರಣೆ. ಈ ವಿಶೇಷ ತೀವ್ರ ಮತ ಪರಿಷ್ಕರಣೆ ಅನ್ನೋದು ಏನಿದೆಯಲ್ಲ, ಇದು ಸಂವಿಧಾನ ವಿರೋಧಿಯಾಗಿದೆ. ಇದು ಸಂವಿಧಾನ ವಿರೋಧಿಯಾಗಿರೋದ್ರಿಂದ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಯಾಕಂತಂದರೆ ಇವತ್ತಿನ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿ ತಾವು ಇದ್ದುಕೊಂಡು ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಅದು ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆ. ಆದರೆ ನಿಜವಾಗಿ ಚುನಾವಣಾ ಆಯೋಗ ಏನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ. ಅದನ್ನು ನಿರ್ವಹಿಸಬೇಕು. ಈ SIR ಅನ್ನೋದನ್ನು ತೆಗೆದು ಸಂವಿಧಾನಬದ್ಧವಾಗಿ ಏನಿದೆ IR ಅನ್ನೋದು ಇಂಟೆನ್ಸಿವ್ ರಿವಿಷನ್ ಏನಿದೆ ಆ ರೀತಿಯಲ್ಲಿ ಮತ ಪರಿಷ್ಕರಣೆ ನಡಿಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಮತ್ತು ಬಂಗಾಳದಲ್ಲಿ ಏನು ಡಿಸ್ಕ್ರಿಪ್ಷನ್ ಅಂತೇಳಿ ಒಂದು ಏನು ವೆಬ್ಸೈಟನ್ನು ಬಳಸಿ ಅವರು ಮತ ಪರಿಷ್ಕರಣೆ ಮಾಡಿದರು, ಅದನ್ನು ನಮ್ಮ ಕರ್ನಾಟಕದಲ್ಲಿ ಅಳವಡಿಸುವಂತಿಲ್ಲ. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸುತ್ತೇವೆ. ಯಾಕಂತಂದರೆ ಆ ವೆಬ್ಸೈಟ್ ಮೂಲಕನೇ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ 1.3 ಕೋಟಿ ಮತದಾರರು ಡಿಲೀಟ್ ಆಗೋ ಸಾಧ್ಯತೆ ಕಂಡು ಬಂದಿದ್ದರಿಂದ ಅದನ್ನು ಕರ್ನಾಟಕದಲ್ಲಿ ಬಳಸಬಾರ್ದು ಅನ್ನೋದು ನಮ್ಮ ಒತ್ತಾಯ ಇದೆ. ಹಾಗಾಗಿ ಇನ್ನೊಂದು ಡಿಮ್ಯಾಂಡ್ ಏನಂತಂದರೆ ಎಲ್ಲ ಗ್ರಾಮಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ಗ್ರಾಮ ಸಭೆಗಳನ್ನು ನಿರ್ಮಿಸಬೇಕು. ಆ ಮೂಲಕ ಜನರಿಗೆ ಬೇಕಾದಂಥ ಏನು ದಾಖಲಾತಿಗಳು ಕೇಳಿದ್ದಾರೆ ಆ ದಾಖಲಾತಿಗಳನ್ನು ಸರ್ಕಾರ ಒದಗಿಸಬೇಕು ಅಂತೇಳಿ ಸರ್ಕಾರಕ್ಕೆ ಕೂಡ ಈ ಮೂಲಕ ಒತ್ತಾಯಿಸುತ್ತೇವೆ. ಎಲ್ರಿಗೂ ನಮಸ್ಕಾರ. ನಾಳೆ ದಿನಾಂಕ ಮೇ 30ರಂದು ಕರ್ನಾಟಕ ಪ್ರತಿರೋಧ ಒಂದು ಹೋರಾಟ ಹಾಕ್ಕೊಂಡಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ. ಕಾರಣ SIR ಅನ್ನುವಂಥ ಒಂದು ದುರುದ್ದೇಶಪೂರಿತ ಮತ್ತು ದೋಷಪೂರಿತ ನಡೆಯನ್ನು ನಾವು ನಿಲ್ಲಿಸಬೇಕು. ಆ ಪ್ರಕ್ರಿಯೆಯನ್ನು ಕೂಡಲೇ ರದ್ದು ಮಾಡಬೇಕು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದನ್ನು ರದ್ದು ಮಾಡಬೇಕು ಅಂತ ನಾವು ಪ್ರತಿಭಟನೆಗೆ ಆಗ್ರಹ ಕೊಟ್ಟಿದ್ದೀವಿ. ನಮ್ಮೆಲ್ಲ ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದಾಗಲಿ ಎಲ್ಲ ಜಾತ್ಯತೀತ ಸಂಘಟನೆಗಳ ಒಕ್ಕೂಟದಿಂದ ಕೊಡ್ತಾ ಇದ್ದೀವಿ. ಇದೇನು SIR ಅನ್ನೋದು ಒಂದು ದೋಷಪೂರಿತ ಅಷ್ಟೇ ಅಲ್ಲ, ದುರುದ್ದೇಶಪೂರಿತ ಅಂತಲೂ ಕೂಡ ಈಗಾಗಲೇ ಸಾಬೀತಾಗ್ಯದ. ಕೆಲವೊಂದು ಜನರ ಮತಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಈ ನಡೆ ಆಗಬಾರ್ದು. ಯಾಕಂದ್ರೆ ಸಂವಿಧಾನದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಅಂದ್ರೆ ಮತ ಅನ್ನೋದು ನಮಗೆಲ್ಲರಿಗೂ ಬಹಳ ಮಹತ್ವದ್ದು. ಆ ಮತವನ್ನೇ ಕಸಿಯುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ SIR ಮೂಲಕ ಮಾಡ್ಲತ್ತದ. ಅದಕ್ಕೆ ನಾವು ಅದರ ವಿರುದ್ಧ ಧ್ವನಿ ಎತ್ತಬೇಕು ಅಂಥೇಳಿ ನಾಳೆ 30ನೇ ತಾರೀಕು ಕಲಬುರಗಿ ಜಿಲ್ಲೆಯ ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ಒಂದು ಪ್ರತಿರೋಧನ ಒಡ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಪ್ರತಿಭಟನೆಯಲ್ಲಿ ಕಲಬುರಗಿ ಜಿಲ್ಲೆ ಇದು ಯಾವುದೇ ಒಂದು ಪಕ್ಷದ ಅಲ್ಲ, ಸಂವಿಧಾನವನ್ನು ಪ್ರೀತಿಸುವವರು, ಪ್ರಜಾಪ್ರಭುತ್ವವನ್ನು ಗೌರವಿಸುವಂಥ ಪ್ರತಿಯೊಂದು ಮನಸ್ಸುಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಎಲ್ಲ ಕಲಬುರಗಿ ಜಿಲ್ಲೆಯ ಜನತೆಗೆ ನಮಸ್ಕಾರ. ನಾನು ಬಾಲಾಜಿ ಎಂ ಕಾಂಬ್ಳೆ, ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಂಚಾಲಕ. ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇಷ್ಟೇ. ರಾಜ್ಯದಲ್ಲಿ SIR ಚುನಾವಣಾ ಆಯೋಗ ಮೂಲಕ ನಡೀತಿರುವಂಥ ಒಂದು ಮತದಾನ ಪರಿಷ್ಕರಣಾ ವಿರುದ್ಧ, ಅದರ ದೋಷಪೂರಿತ ವಿರುದ್ಧ ಇದೇ 30 ಮೇರಂದು ತಿಮ್ಮಾಪುರ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಪ್ರತಿಭಟನೆ ಮೆರವಣಿಗೆಯಲ್ಲಿ ಜಿಲ್ಲೆಯ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಮತ್ತು ಪ್ರಗತಿಪರ ಹೋರಾಟಗಾರರು ಹಾಗೂ ದಲಿತ ಮತ್ತು ಮೈನಾರಿಟಿ ಅಥವಾ ಈ ಜಾತ್ಯತೀತ ತತ್ವ ಸಿದ್ಧಾಂತದಲ್ಲಿ ನಂಬಿಕೆಗಳು ಇದ್ದಂಥ ಎಲ್ಲ ಒಂದು ವರ್ಗಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇವೆ. ಕಾರಣ ಇಷ್ಟೇ, ಏನು ದೇಶದಲ್ಲಿ ಇವತ್ತು SIR ಮೂಲಕ ಈ ಮಣ್ಣಿನ ಮಕ್ಕಳಾದಂಥ SC ಇರ್ಬೋದು, ST ಇರ್ಬೋದು,
ಅಥವಾ ಹಿಂದುಳಿದ ವರ್ಗ ಇರ್ಬೋದು, OBC ಇರ್ಬೋದು, ಅಥವಾ ಮೈನಾರಿಟಿ ಸಮುದಾಯದಿಂದ ಬಂದಂಥ ಜನಾಂಗದ ಜನರು ಇರ್ಬೋದು. ಈ ಜನಾಂಗದವರಿಗೆ ಏನದಲ್ಲ ಇವತ್ತು SIR ಮೂಲಕ ಅವರ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಕೂಡ ಅಥವಾ ಒಂದು ದಾಖಲೆ ಸೂಕ್ತವಾದಂಥ ದಾಖಲೆ ಇಲ್ಲದ ಕಾರಣ ನೆಪ ಹೇಳಿ ಅವರನ್ನು ಮತದಾನದ ಪಟ್ಟಿಯಿಂದ ಕೈ ಬಿಡುವಂಥ ಷಡ್ಯಂತ್ರ ಇವತ್ತು ನಡೀತಾ ಇದೆ. ಈ ಒಂದು ಷಡ್ಯಂತ್ರದ ಕಾರಣದಿಂದಾಗಿ ಇವತ್ತು ಎಲ್ಲೆಲ್ಲಿ SIR ಪ್ರಕ್ರಿಯೆ ನಡೆದಿದೆಯೋ ಅಲ್ಲಿ ಲಕ್ಷಾಂತರ ಜನ ಇವತ್ತು ತಮ್ಮ ಅಮೂಲ್ಯವಾದಂಥ ಮತಾಧಿಕಾರವನ್ನು ಕಳ್ಕೊಂಡಿದ್ದಾರೆ. ಈ ಮತಾಧಿಕಾರ ಇವತ್ತು ನಮಗೆ ಸಿಕ್ಕಿದ್ದು ನಮ್ಮ ಪೂರ್ವಿಕರ ಹೋರಾಟದ ಫಲವಾಗಿ. ಈ ಹೋರಾಟದ ಫಲವಾಗಿ ಸಿಕ್ಕಿರುವಂಥ ಈ ಒಂದು ಮತದ ಅಧಿಕಾರವನ್ನು ಇವತ್ತು ಕುತಂತ್ರದಿಂದ ಕಿತ್ಕೊಳ್ಳುವಂಥ ಏನು ಷಡ್ಯಂತ್ರ ನಡೀತಾ ಇದೆ, ಈ ಷಡ್ಯಂತ್ರವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಬಸವ ನಾಡಿನಲ್ಲಿ ಮತ್ತು ಈ ಸೂಫಿ ಸಂತರ ನಾಡಿನಲ್ಲಿ ನಡೆಯೋಕ್ಕೂ ನಾವು ಬಿಡೋದಿಲ್ಲ. ಒಂದು ವೇಳೆ ಇಲ್ಲಿ ಯಾವುದೇ ವರ್ಗ ಆಗಲಿ ಅದು ಅಥವಾ ಯಾವುದೇ ಬಡ ಸಮುದಾಯದಿಂದ ಬಂದಂಥ ವರ್ಗ ಆಗಲಿ ಅಥವಾ ಬಡ ಜನರ ಮತವನ್ನು ಕಿತ್ತುಕೊಳ್ಳುವಂಥ ಷಡ್ಯಂತ್ರ ಏನಾದರೂ ಇಲ್ಲಿ ನಡೆದರೆ ಈ ಭೂಮಿಯ ಮೇಲೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಏನಾದಲ್ಲ ನೀಡಬೇಕಾಗುತ್ತದೆ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆ ನೀಡುತ್ತಾ ಮತ್ತೊಮ್ಮೆ ಹೇಳಬಯಸೋದೇನೆಂದರೆ ಇಷ್ಟೇ, ಇದೇ ಮೇ 30ರಂದು ಆಯೋಜನೆ ಮಾಡಿರುವಂಥ ಈ ಒಂದು ಪ್ರತಿಭಟನೆಗೆ ಏನದಲ್ಲ ವಿದ್ಯಾರ್ಥಿಗಳಾಗಲಿ ಅಥವಾ ಯುವ ಜನರಾಗಲಿ, ಅದರ ಜೊತೆ ಏನದಲ್ಲ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಪ್ರತಿಯೊಬ್ಬರು ಏನದಲ್ಲ ಈ ಒಂದು ಹೋರಾಟಕ್ಕೆ ಏನದಲ್ಲ ಬಂದು ಶಕ್ತಿ ತುಂಬಬೇಕು. ಈ ನಾಡಿನ ನಮ್ಮ ಪೂರ್ವಿಕರು ಕಟ್ಟಿಕೊಟ್ಟಿರುವಂಥ ಒಂದು ಸಂವಿಧಾನಿಕ ಆಶಯಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ. ಅದು ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ